ಕೇವಲ ವಸತಿ ಶಾಲೆಗಳಲ್ಲಿ ಮಾತ್ರ ಈ ರೀತಿ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದಿಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಬೆಂಗಳೂರಿನ ಲಾಲ್ಬಾಗ್ನಲ್ಲಿದೆ ಸಸ್ಯಕಾಶಿ. ಲಾಲ್ಬಾಗ್ಗೂ ಕೂಡ ಈ ಘೋಷವಾಕ್ಯ ಬದಲಾವಣೆ ಮಾಡ್ತೀರಾ? ಹಾಗಾದರೆ BMTC ಬಸ್ ಸ್ಟ್ಯಾಂಡ್ಗಳಲ್ಲಿದೆ, ಬದಲಾವಣೆ ಮಾಡ್ತೀರಾ? ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ ಅಂತ ಇದೆ ಲಾಲ್ಬಾಗ್ನಲ್ಲಿ. ಲಾಲ್ಬಾಗ್ ಪಶ್ಚಿಮ ದ್ವಾರದ ಮೇಲೆ ಕುವೆಂಪುರವರ ಬರಹ ಇದೆ. ವಸತಿ ಶಾಲೆಗೆ ಮಾತ್ರ ಸೀಮಿತ ಮಾಡ್ತೀರಾ, ಸಸ್ಯಕಾಶಿವರೆಗೂ ಮುಂದುವರಿಸ್ತೀರಾ ಅಂತ ಸರ್ಕಾರಕ್ಕೆ ಸಾರ್ವಜನಿಕರು ವ್ಯಂಗ್ಯಭರಿತವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಮೇಲೆ BMTCನಲ್ಲೂ ಹಾಕ್ಬಿಟ್ಟಿರ, ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ. ಬಸ್ಸು ಲೇಟಾಗಿ ಬಂದರೆ ಜನ ಆಮೇಲೆ ಮುತ್ತಿಗೆ ಹಾಕ್ಬಿಡ್ತಾರೆ. ಎಲ್ಲದಕ್ಕೂ ಅಪ್ಲೈ ಮಾಡ್ತೀರಾ ಸರ್ಕಾರದವ್ರು ಅದನ್ನು? ಹೀಗಾದರೆ ಎಲ್ಲ ಕಡೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿದ್ರೆ ಪ್ರೊವೊಕೇಟಿಂಗ್ ಅಲ್ವಾ ಅದು? ಹಾಗಾಗಿ ನೋಡಿ, ಇದು ಲಾಲ್ಬಾಗಲ್ಲಿ ಕಾಣಿಸ್ತಾ ಇರೋದು. ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ. ಅಂದರೆ ಕುವೆಂಪುರವರ ಸಾಹಿತ್ಯದಿಂದ ಪ್ರೇರಣೆಗೊಂಡೇ ಇದನ್ನೆಲ್ಲ ಹಾಕಿರ್ತಕ್ಕಂಥದ್ದು. ಸ್ಕೂಲ್ಗಳಲ್ಲಿ, ಗ್ರಂಥಾಲಯಗಳಲ್ಲಿ, ಇತರ ಪಾರ್ಕ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ, ಜನಸಾಮಾನ್ಯರಿಗೆ ಬಹಳ ಬೇಗ ಮುಟ್ಬಿಡುತ್ತೆ ವಿಚಾರಗಳು. ಸೊ ಈಗ ಲಾಲ್ಬಾಗ್ನಲ್ಲೂ ಕೂಡ ಇದೇ ರೀತಿ ಹಾಕಿದಾರಪ್ಪ, ಇದನ್ನು ಬದಲಾವಣೆ ಮಾಡ್ತಾರಾ? ಏನು ಹೇಳ್ತಾರೆ ಜನ ಇದ್ರ ಬಗ್ಗೆ ಅಂತ? ಅರವಿಂದ, ಈ ಫೋಟೋವನ್ನು ತೆಗೆದು ನೇರವಾಗಿ ಪಬ್ಲಿಕ್ ಟಿವಿಗೆ ಜನನೇ ಕಳಿಸ್ಕೊಟ್ರು. ಏನಂದ್ರೆ ಲಾಲ್ಬಾಗಲ್ಲೂ ಕೂಡ ಇದೇ ರೀತಿಯಾಗಿ, ಅಂದರೆ ಲಾಲ್ಬಾಗ್ನ ಪಶ್ಚಿಮ ದ್ವಾರ ಏನಿದೆ, ಈ ದ್ವಾರದಲ್ಲೂ ಕೂಡ ಇದೇ ರೀತಿಯಾದಂಥ ಕುವೆಂಪುರವರ ವಾಕ್ಯವನ್ನು ಹಾಕಿದ್ದಾರೆ. ಅವರ ವಾಕ್ಯದಿಂದ ಪ್ರೇರಿತವಾಗಿ ಇಲ್ಲೂ ಕೂಡ ಅಂದರೆ ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ ಅಂತ. ಇನ್ನೊಂದು ಗಮನಿಸಬಹುದು, ಇಲ್ಲಿ ಕುವೆಂಪುರವರ ಸ್ಟ್ಯಾಚ್ಯೂ ಕೂಡ ಇದೆ, ಅವರ ಪ್ರತಿಮೆ ಕೂಡ ಇಟ್ಟಿರುವಂಥದ್ದು ಈ ಪಶ್ಚಿಮ ದ್ವಾರದಲ್ಲಿ. ಇಲ್ಲೇ ಅವರ ಬರಹ ಏನಿದೆ, ಬರಹವನ್ನು ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ಸಸ್ಯಕಾಶಿ ಅಂದರೆ ಸಸ್ಯಕಾಶಿ ಲಾಲ್ಬಾಗ್ಗೆ ಮುಖ್ಯ ದ್ವಾರದಲ್ಲೇ ಈ ರೀತಿಯಾಗಿ ಅವರ ವಾಕ್ಯದಿಂದ ಪ್ರೇರೇಪಿತಗೊಂಡು ಇಲ್ಲೊಂದು ತಲೆಬರಹವನ್ನು ಹಾಕಿರುವಂಥದ್ದು. ಕೈ ಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ ಅಂತ. ಇದನ್ನು ಕೂಡ ನೀವು ಬದಲಾಯಿಸ್ತೀರಾ ಅನ್ನೋ ಥರದ ಪ್ರಶ್ನೆಯನ್ನು ಸ್ವತಃ ಸಾರ್ವಜನಿಕರೇ ಮಾಡ್ತಾ ಇರುವಂಥದ್ದು. ಎಲ್ಲ ಕಡೆಗಳಲ್ಲಿದೆ, ಅಂದರೆ ಬಸ್ ನಿಲ್ದಾಣಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ, ಅಂದರೆ ಗ್ರಂಥಾಲಯಗಳಲ್ಲಾಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಕುವೆಂಪುರವರ ಈ ವಾಕ್ಯ ಏನಿದೆ ಇದನ್ನು ಬಳಸ್ತಾರೆ, ಬೇರೆ ಬೇರೆ ರೀತಿಯಾಗಿ ಬಳಸ್ತಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಸರಿ ಇಲ್ಲ ಅನ್ನೋ ಥರದ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಈ ಫೋಟೋವನ್ನು ಕಳಿಸಿದಂಥ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನಂದ್ರೆ ಇದನ್ನು ಬದಲಾಯಿಸ್ತಾರ ಕೇಳಿ ಸರ್ ಅನ್ನೋ ಥರದ ಮಾತುಗಳನ್ನು ಸಾರ್ವಜನಿಕರು ತುಂಬ ಆಕ್ರೋಶಭರಿತವಾಗಿ ಮಾತಾಡ್ತಾ ಇದ್ರು. ಅದರಿಂದಾಗಿ ಅಂದರೆ ಇದನ್ನು ಕೂಡ ಬದಲಾಯಿಸ್ತಾರಂತ. ಈಗ ವಸತಿ ನಿಲಯಗಳಾಯಿತು, ಹಾಗೆ ಬಸ್ ನಿಲ್ದಾಣಗಳನ್ನು ಕೂಡ ನೀವು ಅಲ್ಲೂ ಬದಲಾವಣೆ ಮಾಡಿಬಿಡಿ, ಅಲ್ಲಿ ಪ್ರಶ್ನೆ ಮಾಡಿ ಅಂತ ಹಾಕಿ, ಜೊತೆಗೆ ಈ ಸಸ್ಯಕಾಶಿ ಲಾಲ್ಬಾಗ್ ಮುಖ್ಯ ದ್ವಾರದಲ್ಲಿ ಹಾಕಿದ್ದಾರೆ. ಇಲ್ಲೂ ಕೂಡ ಕೈ ಮುಗಿದು ಆ ಪದವನ್ನು ತೆಗೆದುಬಿಟ್ಟು ಪ್ರಶ್ನೆ ಮಾಡಿ ಒಳಗೆ ಬಾ, ಇದು ಸಸ್ಯಕಾಶಿ ಅಂತ ಹಾಕಿದ್ರೆ ಹೇಗೆ ಅನ್ನೋ ಥರದ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಮಾಡ್ತಾ ಹೋದರೆ ಯಾವ ರೀತಿಯಂಥ ಸಂದೇಶವನ್ನು ನೀವು ಕೊಡೋದಕ್ಕೆ ಹೊರಟಿದ್ದೀರಿ ಅನ್ನೋ ಥರದ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅರವಿಂದ್, ಒಟ್ಟಾರೆ ಈಗ ಪ್ರಮುಖ ದ್ವಾರಗಳಲ್ಲಿ ಈ ರೀತಿಯಾದಂಥ ಏನು ವಾಕ್ಯ ಇದೆ ಕುವೆಂಪುರವರ ವಾಕ್ಯ, ಇದನ್ನ ಅಂದರೆ ಈ ವಾಕ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ತುಂಬ ಖುಷಿಯಾಗಿ ಒಳಗಡೆ ಎಂಟ್ರಿ ಆಗ್ತಾರೆ. ಯಾಕಂದ್ರೆ ಇದು ಸಸ್ಯಕಾಶಿ ಅನ್ನುವಂಥ ಪದ ಬಳಕೆ. ಅದು ಸಸ್ಯಕಾಶಿ ಅಂದರೆ ನಾವು ಪ್ರಕೃತಿಯ ದೇವಾಲಯದ ಒಳಗೆ ಎಂಟ್ರಿ ಆಗ್ತಿದ್ವಿ ಅನ್ನೋ ಥರದ ಅರ್ಥವನ್ನು ಕಲ್ಪಿಸುತ್ತೆ. ಈ ಥರದ ಅರ್ಥವನ್ನು ಕೂಡ ನೀವು ಬದಲಾಯಿಸಿಬಿಟ್ಟು ಪ್ರಶ್ನೆ ಮಾಡಿ ಅನ್ನೋ ಥರದ ವಾಕ್ಯವನ್ನು ಹಾಕಿದ್ರೆ ಹೇಗಿರುತ್ತೆ ಅನ್ನೋ ಥರದ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.